ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು 2ನೇ ವಾರದ ರಾಘವೇಂದ್ರ ಅವರ ವ್ರತದ ಪೂಜೆಯೊಂದಿಗೆ ಇಂದಿನ ಬ್ಲಾಗನ್ನು ಪ್ರಾರಂಭ ಮಾಡಿದ್ದೇನೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 42ನೇ ಸ್ಟಡಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಹ 3 ಗಂಟೆಗೇ ಎದ್ದೆ, ಆದರೆ ಪೂಜೆ ಮಾಡೋಕ್ಕೆ ಎಲ್ಲವನ್ನು ತಯಾರಿ ಮಾಡಿಕೊಂಡು ಪೂಜೆ ಸಹ ಮಾಡಿಕೊಂಡು ನನ್ನ ಸ್ಟಡಿಯನ್ನು ಪ್ರಾರಂಭ ಮಾಡೋ ಅಷ್ಟರಲ್ಲಿ ಟೈಮು 5:30 ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಫಸ್ಟ್ ಸ್ಲಾಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟು ಹಿಸ್ಟ್ರಿ. ಇವಾಗ ನಾನು ಹಿಸ್ಟ್ರಿ ಸ್ಟಡಿ ಮಾಡ್ತೀನಿ. ಇವತ್ತಿನ ಹಿಸ್ಟ್ರಿಯ ಸ್ಟಡಿಯ ಅವಧಿಯಲ್ಲಿ ಇಮ್ಮಡಿ ಪುಲಕೇಶಿ ಸಾಧನೆಗಳು, ಹರ್ಷವರ್ಧನನೊಂದಿಗೆ ಯುದ್ಧ, ಚಾಲುಕ್ಯ ಪಲ್ಲವರ ಸಂಘರ್ಷ, ಇಷ್ಟು ಟಾಪಿಕ್ಗಳ ಬಗ್ಗೆ ಇಂದು ಅಭ್ಯಾಸ ಮಾಡಿದೆ. ಇವಾಗ ಪೊಲಿಟಿಕಲ್ ಓದ್ತಾ ಇದ್ದೀನಿ. ಇವತ್ತು ಪೊಲಿಟಿಕಲ್ನಲ್ಲಿ ಅಧ್ಯಾಯ 7 ಕಾರ್ಯಾಂಗ ಈ ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡಿದೆ. ಇವಾಗ ಟೈಮ್ 7:30 ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಸ್ಟಡಿನ ನಾನು ಇಲ್ಲಿಗೆ ಎಂಡ್ ಮಾಡಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ, ಬೆಳಗ್ಗೆನೇ ಮುಗಿಸಿದ್ದೀನಿ. ಸ್ವಲ್ಪ ನಾಷ್ಟ ಅಡಿಗೆ ಇಂಥದ್ದೆಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಟೀ ಕುಡಿಬೇಕು ಫ್ರೆಂಡ್ಸ್. ಇವಾಗ ನಾನು ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಟೆರೆಸ್ ಮೇಲೆ ಬಂದು ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಏಕಾಂತವಾಗಿ ನಾವು ವಾಕ್ ಮಾಡ್ತಾಯಿದ್ರೆ ಒಂಥರ ಮೈಂಡು ರಿಫ್ರೆಶ್ ಆದಂಗೆ ಆಗುತ್ತೆ, ಮತ್ತು ಸ್ಟಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಟೈಮ್ 9 ಗಂಟೆ ಆಗೈತಿ. ನನ್ನ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಸ್ಟಡಿ ಮಾಡೋಕ್ಕೆ ಮತ್ತೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಲಾಟಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಟೈಮ್ ಟೇಬಲ್ನಲ್ಲಿ ಬರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಟೈಮು 9 ಗಂಟೆ ಆಯಿತು ಫ್ರೆಂಡ್ಸ್, 9:08 ಆಯಿತು. ನಾನಿವಾಗ ನನ್ನ ಇಂಗ್ಲೀಷ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡಿದ ತಕ್ಷಣವೇ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಹೋಗಲಿ ಬಿಡು, ಕರೆಂಟ್ ಏನೋ ನಡೀತೈತಿ ಅಂತಂದು ಆರಾಮಾಗಿ ನಾನು ನನ್ನ ಕ್ಲಾಸನ್ನು ಕೇಳ್ತಾ ಅಭ್ಯಾಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಯಾಕೋ ಇಂಗ್ಲೀಷ್ ತುಂಬಾ ಇಂಟ್ರೆಸ್ಟ್ ಬಂತು ಫ್ರೆಂಡ್ಸ್. ಇವತ್ತು ಇಂಗ್ಲೀಷ್ನಲ್ಲಿ ಕಂಜಕ್ಷನ್ ಕಂಪ್ಲೀಟ್ ಆಯಿತು. ಇವತ್ತು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡಿದರು, ಆರ್ಟಿಕಲ್ಸ್. ಈ ಆರ್ಟಿಕಲ್ಸಲ್ಲಿ ಎ ಮುಗೀತು, ಆ್ಯನ್ ಮತ್ತು ದ ಇದು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಂದು ಇಂಗ್ಲೀಷ್ ಕ್ಲಾಸ್ ಕಂಪ್ಲೀಟ್ ಆಯಿತು. ಅದನ್ನು ನಾನು ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಟಿಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟನ್ನು ಓದ್ಕೋತೀನಿ. ನೆಕ್ಸ್ಟ್ ಸಬ್ಜೆಕ್ಟು ಕಂಪ್ಯೂಟರ್. ಇವಾಗ ಕಂಪ್ಯೂಟರ್ ಸ್ಟಾರ್ಟ್ ಆಯಿತು. ಇವತ್ತಿನ ಕಂಪ್ಯೂಟರ್ ಅವಧಿಯಲ್ಲಿ ನಾನು ಕಂಪ್ಯೂಟರ್ ಸೆಕ್ಯೂರಿಟಿ ಆ್ಯಂಡ್ ವೈರಸ್ ಈ ಟಾಪಿಕ್ ಬಗ್ಗೆ, ಮತ್ತು ಇಂಟರ್ನೆಟ್ ನೆಟ್ವರ್ಕ್ ಆ್ಯಂಡ್ ಡಾಟಾ ಕಮ್ಯುನಿಕೇಷನ್ ಈ ಟಾಪಿಕ್ಗಳ ಬಗ್ಗೆ ಇಂದು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್.
ಇವಾಗ ನಾನು ಕನ್ನಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕನ್ನಡದಲ್ಲಿ ನಾನು ಕುಮಾರವ್ಯಾಸ ಯುಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಕುಮಾರವ್ಯಾಸ ಮತ್ತು ದೇಪರಾಜನ ಕಾಲ, ಭಾಸ್ಕರ, ಲಕ್ಕಣ್ಣ ದಂಡೇಶ, ಮುಗ್ಗೆಯ ಮಾಯದೇವ, ಚಾಮರಸ ಇವರಿಷ್ಟು ಬಗ್ಗೆ ಅಭ್ಯಾಸ ಮಾಡಿದೆ. ಇವಾಗ ಟೈಮ್ 12 ಆಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಮತ್ತೆ ನನ್ನ ಸ್ಟಡಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಲಾಟ್ ಅಂತೂ ಕಂಪ್ಲೀಟ್ ಆಯಿತು. ಇವಾಗ ಅದನ್ನು ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಎಕನಾಮಿಕ್ ಕ್ಲಾಸ್ ಕೇಳ್ತಾ ಇದ್ದೀನಿ. ಇದು ನನ್ನ ಥರ್ಡ್ ಸ್ಲಾಟಲ್ಲಿ ಇದು ಒಂದೇ ಸಬ್ಜೆಕ್ಟ್ ಓದ್ಕೊಳ್ತೀನಿ. ಯಾಕಂದರೆ ನನಗೆ ಇಂಟ್ರೆಸ್ಟ್ ಬರ್ತಾ ಇತ್ತು ಇವತ್ತು ಸ್ಟಡಿ ಮಾಡೋಕ್ಕೆ. ಕಂಟಿನ್ಯೂ ಆಗಿ 3 ಅವರ್ ಸ್ಟಡಿ ಮಾಡಿದೆ ಅಲ್ಲೇ ಕುಂತ್ಕೊಂಡು. ಆದರೂ ಮತ್ತೆ ಇನ್ನೊಂದು ಅವರ್ ಸ್ಟಡಿ ಮಾಡೋಕ್ಕೆ ಕುಂತಿದ್ದೆ. ಕಂಟಿನ್ಯೂ 4 ಅವರ್ಸ್ ಸ್ಟಡಿ ಮಾಡೀನಿ ಫ್ರೆಂಡ್ಸ್, ಅಲ್ಲೇ ಕುಂತ ಜಾಗದಲ್ಲೇ. ಇವಾಗ ಎಕನಾಮಿಕ್ ಕ್ಲಾಸ್ ಸಹ ಮುಗೀತು. ನಾನು ಇವಾಗ ರೆಸ್ಟ್ ಬೇಕು ಫ್ರೆಂಡ್ಸ್. ಇವಾಗ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಆದಮೇಲೆ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ. ಇವತ್ತು ಉಪವಾಸ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಸಾಬುದಾನಿ ಮಾಡ್ಕೊಂಡಿದ್ದೆ. ಸಾಬುದಾನಿ ಸುಸ್ಲಾನ ತಿಂತಾಯಿದ್ದೀನಿ. ಇವಾಗ ನಾಷ್ಟನೂ ಸಹ ಆಯಿತು. ಎಲ್ಲ ಕಂಪ್ಲೀಟ್ ಆಗೋದ್ಲಿಗೆ 3 ಗಂಟೆ ಆಯಿತು ಫ್ರೆಂಡ್ಸ್. 1 ತಾಸು ರೆಸ್ಟ್ ಮಾಡಿದೆ, 1 ತಾಸು ಊಟ ಮಾಡಿ ಟಿ ವಿ ನೋಡ್ಕೊಂಡು ಬಂದೆ. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸಲ್ಲಿ ಇವತ್ತು ನೀತಿ ಆಯೋಗ, ಅಯೋಧ್ಯ ಬಾಲರಾಮ, ಮಲಾನೆಸ್ಟಿಕ್ ಟೈಗರ್ ಸಫಾರಿ, ಬಿಲ್ಕಿಸ್ ಬಾನು ಪ್ರಕರಣ, ಇಷ್ಟು ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡಿದೆ. ಇವಾಗ ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ಸ್ಲಾಟಲ್ಲಿ ಜಿಯೋಗ್ರಫಿ ಕಂಪ್ಲೀಟ್ ಆಗಿಬಿಡ್ತಿತ್ತು ಡೈಲಿ. ಆದರೆ ಇವತ್ತು ಪೂಜೆ ಮಾಡೋದ್ರಿಂದ ನನಗೆ 2 ತಾಸು ಅಷ್ಟೇ ಸಿಕ್ತು. ಹಾಗಾಗಿ ಹಿಸ್ಟ್ರಿ, ಪೊಲಿಟಿಕಲ್ ಅಷ್ಟೇ ಕಂಪ್ಲೀಟ್ ಮಾಡಿಕೊಂಡೆ. ಜಿಯೋಗ್ರಫಿ ಬ್ಯಾಲೆನ್ಸ್ ಉಳಿತು. ಹಾಗಾಗಿ ಅದು ಟೈಮ್ ಈಗ ಬಂತು ನೋಡಿ ಫ್ರೆಂಡ್ಸ್. ಇವಾಗ ನಾನು ಜಿಯೋಗ್ರಫಿನ ಓದ್ತಾ ಇದ್ದೀನಿ, ಕ್ಲಾಸ್ ಕೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮ್ 6 ಗಂಟೆ. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಂದು EVS ಮತ್ತು ಸೈನ್ಸ್ ಇದು 1 ತಾಸಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈ 2 ಸಬ್ಜೆಕ್ಟ್ನ 1 ತಾಸು ಅಥವಾ 1.5 ತಾಸಲ್ಲಿ ಈ 2 ಸಬ್ಜೆಕ್ಟ್ನ ಓದ್ಕೋತೀನಿ. ನೆಕ್ಸ್ಟ್ ಒಂದು ಇಂಗ್ಲೀಷ್ ಕ್ಲಾಸ್ ಬೇರೆ ಐತಿ ಮತ್ತು ಮೆಂಟಲ್ ಎಬಿಲಿಟಿನೂ ಸಹ ಐತಿ. ಹಾಗಾಗಿ 1.5 ತಾಸಲ್ಲಿ ಇದು ಮುಗಿಸ್ಕೊಂಡು ಮತ್ತೆ ನಂದು ಇಂಗ್ಲೀಷ್ ಕ್ಲಾಸ್ ಮುಗಿಸ್ಕೊಂಡು ಮೆಂಟಲ್ ಎಬಿಲಿಟಿ ಕ್ಲಾಸ್ನ ಮುಗಿಸಿ ಇವತ್ತಿಂದ ಸ್ಟಡಿನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸೈನ್ಸ್ ಓದ್ಕೊಳ್ತಾ ಇದ್ದೀನಿ. ಇವತ್ತು ಆಹಾರ ಉತ್ಪಾದನೆ ಮತ್ತು ಆಹಾರ ಸಂಸ್ಕರಣೆ ಈ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡಿದೆ. ಮತ್ತು ಅದರ ಜೊತೆ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳನ್ನು ಸಹ ಬಿಡಿಸ್ಕೊಂಡೆ. ಇವಾಗ EVS ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು EVSಲ್ಲಿ ಆಲ್ಡ್ರೋವಂಡ, ಹೂಜಿಗಿಡ, ಯೂಟ್ರಿಕುಲೇರಿಯಾ, ಪಿಂಗ್ಯೂಕುಲ ಮತ್ತು ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳು ಈ ಟಾಪಿಕ್ಗಳ ಬಗ್ಗೆ ಇಂದು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. 1.5 ತಾಸಲ್ಲಿ 2 ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡೆ. ನಂದು ನೆಕ್ಸ್ಟು ಇಂಗ್ಲೀಷ್ ಕ್ಲಾಸ್ ಇತ್ತು, ಆದರೆ ಸರ್ ಕ್ಲಾಸ್ ತೊಗೊಳ್ಳಲ್ಲ ಅಂದರು. ಇವಾಗ ನಾನು ಮೆಂಟಲ್ ಎಬಿಲಿಟಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ. ಇವತ್ತು ಸ ಮತ್ತು ಸ ಬಗ್ಗೆ ಹೇಳ್ಕೊಟ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.